ಸೊ ಆ್ಯಂಡ್ ಆಲ್ಸೋ ಮೇಜರ್ ಡ್ಯಾಮೇಜ್ ಜೊತೆಗೆ ಆಕ್ಸಿಡೆಂಟ್ ಡಸನ್ ಜಸ್ಟ್ ಡ್ಯಾಮೇಜ್ ಯುವರ್ ವೆಹಿಕಲ್, ದೇ ಶೇಕ್ ಯು ಮೆಂಟಲಿ ಬಿಕಾಸ್ ಇಟ್ ವಾಸ್ ಸೋ ಸ್ಕೇರಿ. ಸಡನ್ನಾಗಿ ಒಂದು ಗಾಡಿ ಬಂದು ನಮ್ಮ ಗಾಡಿಗೆ ಹೊಡೆದಾಗ ತುಂಬ ಭಯ ಆಗುತ್ತೆ. ಸೊ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಾನು ಮನೆಗೆ ಬರೋ ಹೊತ್ತಿಗೆ ಇಟ್ ವಾಸ್ 2 o'clock. ಸೊ ಒಂದು ಹುಡುಗಿಯಾಗಿ ಅಷ್ಟು ಮಾಡುವಾಗ ನನ್ನ ಜಾಗದಲ್ಲಿ ಯಾರೇ ಇದ್ರೂ ಅದು ಒಂದು ಇಟ್ಸ್ ಅ ಸ್ಕೇರಿ ಥಿಂಗ್. ಸೊ ಐ ಹ್ಯಾವ್ ಡನ್ ದ್ಯಾಟ್. ಸೊ ನನಗೆ ಆಗಿರೋಂಥ ಆಕ್ಸಿಡೆಂಟ್ ಬಂದು ನಾನು ಮನೇಲಿದ್ದಾಗ ಆಗಿಲ್ಲ, ಅಥವಾ ನಾನು ಎಲ್ಲೋ ಪಬ್ಬು ಬಾರ್ಗೆ ಹೋಗಿ ಎಂಜಾಯ್ ಮಾಡ್ಕೊ. ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋ ಕಾರಣ ಕೂಡ ಇದೇನೆ. ಮ್ಯಾನೇಜ್ಮೆಂಟ್ ಟೀಮ್, ಆರ್ಗನೈಸೇಷನ್ ಟೀಮ್ ಯಾರಿಗೊಬ್ಬರು ಫೋನ್ ಮಾಡಿ ಹೇಗಿದ್ದೀರಾ, ಹೌ ಯು ಗೈಸ್ ಡೂಯಿಂಗ್ ಅಂತ ಯಾರೂ ಕೇಳಿಲ್ಲ. ಆ್ಯಂಡ್ ನಾವು ಪ್ಲೇಯರ್ಸ್ ಆಗೋದಕ್ಕಿಂತ ಮೊದಲು ವಿ ಆರ್ ಹ್ಯೂಮನ್ಸ್. ದೇ ವಾಂಟ್ ಅವರ್ ಕಮಿಟ್ಮೆಂಟ್ಸ್. ಲೈಕ್ ನಾವು ಪ್ರಾಪರಾಗಿ ಪ್ರಾಕ್ಟೀಸ್ಗೆ ಹೋಗಬೇಕು, ಪ್ರಾಪರಾಗಿ ಇದರಲ್ಲಿ ಏನೋ ನಮ್ಮ ಡೆಡಿಕೇಶನ್ ಕೊಡಬೇಕು, ಎಲ್ಲನೂ ಮಾಡಬೇಕು. ಬಟ್ ವೈ ನಾಟ್ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆದಾಗ ಇನ್ ಕೇಸ್ ನಾವು ಬರಲಿಲ್ಲ ಅಂದರೆ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡಬೇಕು. ಅದೇ ಗ್ರೂಪಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ವಿಡಿಯೋ ಹಾಕಿದಾಗ ಅವ್ರುಗಳು ಯಾರೂ ನಮಗೆ ರೆಸ್ಪಾಂಡ್ ಮಾಡಲಿಲ್ಲ, ನನಗೆ ರೆಸ್ಪಾಂಡ್ ಮಾಡಿಲ್ಲ. ಸೊ ಗಾಡಿ ಆಕ್ಸಿಡೆಂಟ್ ಆಗಿ ಇವತ್ತಿಗೆ 5 ದಿನ ಆಗ್ತದೆ, ಯಾರೊಬ್ಬರು ಫೋನ್ ಮಾಡಿ ಹೌ ಆರ್ ಯು ಅಂತ ಅಟ್ಲೀಸ್ಟ್ ಒಂದು ಮೆಸೇಜ್, ಒಂದು ಬೇಸಿಕ್ ಮಿನಿಮಲ್ ಕೇರಿಂಗ್ ಕೂಡ ಇಲ್ಲದೆ ಇರುವಂಥ ಟೂರ್ನಮೆಂಟ್ ಯಾಕೆ ನಡೆಸ್ತಾರೆ ಅನ್ನೋದು ನನ್ನ ಕ್ವೆಶನ್. ಆ್ಯಂಡ್ ಯಾರೋ ಒಬ್ಳು ಹೀರೋಯಿನ್ಗೆ ಈ ಥರದ್ದು ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಅವ್ರು ಸುಮ್ಮನೆ ಇರ್ತಾ ಇದ್ರ? ಖಂಡಿತವಾಗ್ಲೂ ಸುಮ್ಮನೆ ಇರ್ತಾ ಇರಲಿಲ್ಲ. ಡೆಫಿನೆಟ್ಲಿ ಅವರು ಅವಳನ್ನ ಟ್ರೀಟ್ ಮಾಡಿ ಒಂದಿನ ಟೂರ್ನಮೆಂಟ್ನೇ ನಿಲ್ಲಿಸಿ ನೋಡ್ಕೋತಾ ಇದ್ರು, ಅಥವಾ ಟೂರ್ನಮೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅವ್ರಿಗೆ ಯಾರಿಗಾದ್ರೂ ಆಗಿದ್ದಿದ್ರೆ. ಅದೇ ಯಾಕೆ ಒಬ್ಬ ಪ್ಲೇಯರ್ ಅಂತ ನೀವು ತೊಗೊಂಡವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನೀವು ಸ್ಪೆಷಲ್